ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಇವರು ಇದಕ್ಕಿದ್ದಂಗೆ ಮುಖಕ್ಕೇನೋ ಆಗ್ತಾ ಈ ಥರ ತಿಕ್ತಾ ಇರೋ ಥರ ತೋರಿಸ್ತಾ ಇದ್ದಾರಲ್ಲ ಅಂತ ಗಾಬರಿ ಆಗಬೇಡಿ. ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಂತ್ಲಿ ಒಂದು 2-3 ಸಲ, ಟೈಮ್ ಇದೆ 4 ಸಲ, ವಾರಕ್ಕೊಂದು ಸಲನಾದರೂ ನಾನು ಈ ಥರ ನನಗೇನಾದರೂ ಮುಖಕ್ಕೆ ಸ್ಕಿನ್ನಿಗೆ ಏನಾದರೂ ಕೇರ್ ಮಾಡೋದಕ್ಕೆ ನಾನು ಏನಾದರೂ ರೆಮಿಡಿ ಯೂಸ್ ಮಾಡ್ತಾಯಿರ್ತೀನಿ. ಮನೇಲಿ ಏನಿರುತ್ತೋ ಐಟಮ್ಸ್ ಅದರಲ್ಲೇ ನಾನು ಟೊಮೊಟೊ ಅಥವಾ ನಿಂಬೆಹಣ್ಣು, ಒಂದು ಸಲ ಕಾಫಿ ಪುಡಿ ಮತ್ತು ನಿಂಬೆಹಣ್ಣು, ಕೆನೆ, ಅರಿಶಿನ, ಈ ಥರ ಎಲ್ಲ ಒಂದೊಂದು ಏನೇನಿರುತ್ತೋ ಮನೇಲಿ ಈಸಿಯಾಗಿ ನನಗೆ ಸಿಗೋಂಥದ್ದು. ಮನೆಯಲ್ಲಿ ಇಲ್ಲದನ್ನೆಲ್ಲ ನಾನು ಮಾಡೋಕ್ಕೋಗಲ್ಲ. ಮನೆಯಲ್ಲಿ ಏನಿರುತ್ತೋ ಅದು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡ್ರು ಮತ್ತು ಹಾಲಿನ ಕೆನೆ, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಅದನ್ನು ಒಂದು ಸಲ ಸ್ಕ್ರಬ್ ಮಾಡ್ತಾಯಿರ್ತೀನಿ, ಮುಖಕ್ಕೆ ಹಚ್ತಾ ಇರ್ತೀನಿ. ಯಾಕಂದರೆ ನಾನು ಬ್ಯೂಟಿ ಪಾರ್ಲರ್ಗೆ ಅಲ್ಲೆಲ್ಲ ಹೋಗೋದಿಲ್ಲ. ಸುಮ್ಮನೆ ಮುಖ ಎಲ್ಲ ಹಾಳಾಗುತ್ತೆ, ಅದು ಟೈಮು ವೇಸ್ಟು ಮತ್ತು ದುಡ್ಡು ವೇಸ್ಟು. ಮನೆಯಲ್ಲೇ ಬೇಕಾದಂಗೆ ಇರುತ್ತೆ. ಈ ಟೊಮೊಟೊ ಮನೇಲೆ ಕೆನೆ ಇರುತ್ತೆ ಮತ್ತು ನಿಂಬೆಹಣ್ಣು ಇರುತ್ತೆ, ಅದನ್ನೇ ಹಾಕ್ಬಿಟ್ಟು ನಮ್ಮ ಮುಖಕ್ಕೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಮನೆಯಲ್ಲೇ ಒಳಗಡೆನೇ ಇದ್ದಾಗ, ಹೊರಗಡೆ ಏನು ಹೋಗಂಗಿರಲ್ಲ, ಮನೇಲೇ ಫ್ರೀ ಇದ್ದಾಗ ಈ ಥರ ಮುಖಕ್ಕೆ ಹಾಕಿ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಒಂದು 10-20 ನಿಮಿಷ ಬಿಟ್ಟು, ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಮ ಮುಖ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುಖ ಸ್ವಲ್ಪ ಗ್ಲೋಯಿಂಗ್ ಆಗಿರುತ್ತೆ, ಮುಖ ಅಷ್ಟು ಡಸ್ಟ್ ಆಗೋಲ್ಲ. ಏನಕ್ಕೆ ಅಷ್ಟೊಂದು ಕೇರ್ ಮಾಡಬೇಕು ಅಂತಂದರೆ, ನಾವು ಜಾಸ್ತಿ ಮುಖನ ನಾವು ಹಿಂದೂ ಜನ ಆಗಿರೋದ್ರಿಂದ ನಾವು ಮುಖನ ಮುಚ್ಕೊಂಡು ಓಡಾಡೋದಿಲ್ಲ ನೋಡಿ. ಏನಕ್ಕೆ ಅಂತಂದರೆ ನಾವು ಬೇರೆ ಇವರಾದರೆ ಜಾತಿ ಇಲ್ಲಾದರೆ ಅಂತ ಅಂದರೆ ಅವರು ಬುರ್ಕನಾದರೂ ಹಾಕ್ತಾರೆ, ಅಥವಾ ಕೆಲವರು ಹಾಕ್ತಾರೆ ಜೈನರು, ಬೇರೆ ಅಂಥವರೆಲ್ಲನೂ ಮುಖ ಮುಚ್ಕೊಂಡು ನೋಡ್ತಾರೆ. ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊರಗಡೆ ಬರೋದೇ ಇಲ್ಲ. ನಾವು ಹಿಂದೂ ಜನಗಳು ಜಾಸ್ತಿ ಹೊರಗಡೆ ಓಡಾಡೋದ್ರಿಂದ ಡಸ್ಟ್ ತುಂಬಿರುತ್ತೆ. ಆಮೇಲೆ ಮತ್ತು ಹೊರಗಡೆ ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ. ಏನಾದರೂ ಒಂದು ಮುಖಕ್ಕೆ ಒಂದು ನಾವು ಸ್ಕಿನ್ ಕೇರ್ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ಮನೇಲಾದರೂ ಏನಾದರೂ ಒಂದು ರೆಮಿಡೀಸ್ ಆದರೂ, ಈ ಟೊಮೊಟೊ ಯೂಸ್ ಮಾಡೋದು. ಟೊಮೊಟೊ ಒಂದು ಸ್ಲೈಸ್ ಸಾಕು, ಒಂದು ಫುಲ್ ಟೊಮೊಟೊನೂ ನಮಗೆ ಬೇಕಾಗುತ್ತೆ ಅಂತ ಏನಿಲ್ಲ. ಎಂಥ ರೇಟ್ ಇದ್ರೂ ಕೂಡ, ಒಂದೇ ಒಂದು ಪೀಸ್ ಇದ್ದರೂ ಕೂಡ ನಾವು ಈ ಮನೆಯಲ್ಲಿ ನಾವು ಒಂದು ಪೀಸ್ ತೊಗೊಂಡು ಮುಖ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ ಆ ಫುಲ್ಲು ಒಂದು ಸ್ಲೈಸ್ ಫುಲ್ಲು ಸವಿಬೇಕು. ಆ ಥರ ನಾವು ಮುಖಕ್ಕೆ ಅಪ್ಲೈ ಮಾಡಿ ಸ್ವಲ್ಪ ಚೆನ್ನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿದರೆ ಮುಖದಲ್ಲಿ ಅಥವಾ ಡಸ್ಟ್ ಇದ್ರೂ ಕೂಡ, ಅಥವಾ ಏನಾದರೂ ಟ್ಯಾನ್ ಆಗಿದ್ರು, ಒಂದು ಸ್ವಲ್ಪ ಮುಖ ಹಾಳಾಗೋ ಥರ ಏನಿದ್ರು ಸ್ವಲ್ಪ ಎಲ್ಲ ಹೊರಗಡೆ ಬಂದು ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಲಕ್ಷಣವಾಗಿ ಕಾಣುತ್ತೆ, ಸ್ವಲ್ಪ ಗ್ಲೋಯಿಂಗ್ ಆಗು ಕಾಣುತ್ತೆ. ಅದಕ್ಕೋಸ್ಕರ ನಾನು ಮನೇಲೇ ಇಷ್ಟೆಲ್ಲ ಮಾಡ್ತಾಯಿರ್ತೀನಿ. ಏನಿರುತ್ತೋ ಅದನ್ನು ಇಲ್ಲದೇ ಇರೋದು ಪ್ಯಾಕ್ಗಳೆಲ್ಲ ತಂದು ಹಚ್ಕೊಳ್ಳೋಕೆ ಹೋಗೋದಿಲ್ಲ. ಇನ್ನೊಂದು, ಈ ಹಳ್ಳಿ ಕಡೆಗೆ ಏನು ಮಾಡಿದರೂ ಕೂಡ ಮತ್ತೆ ಅದೇನೋ ಹೇಳ್ತಾರಲ್ಲ, ಆ ಥರ ಗಾದೆ ಆದಂಗೆ ಆಗ್ಬಿಡ್ತು. ಏನು ಮಾಡಿದರೂ ಕೂಡ ಅಷ್ಟೇ. ನಾವು ಹಳ್ಳಿ ಕಡೆ ಇರೋದ್ರಿಂದ ಅದು ಏನು ನಾವು ಮಾಡಿದರೂ ಕೂಡ ಇದ್ದಂಗೆ ಇರುತ್ತೆ. ಬಟ್ ಇದ್ದಿದ್ರಲ್ಲಿ ನಾವು ಹಂಗಂತ ಬಿಡೋದಕ್ಕಾಗೋದಿಲ್ಲ. ನಾವು ಜಾಸ್ತಿ ಹೊರಗಡೆ ಹತ್ತ ಓಡಾಡ್ತಾ ಇದ್ದರೆ ಸ್ವಲ್ಪ ಡಸ್ಟ್ ಎಲ್ಲ ತುಂಬಿರುತ್ತೆ, ಸ್ವಲ್ಪ ಮುಖ ಎಲ್ಲ ಬ್ಲ್ಯಾಕ್ ಆದಂಗೆ ಆಗಿರುತ್ತೆ, ಎಲ್ಲ ಹೊರಗಡೆ ಬಿಸಿಲಿಗೆಲ್ಲ ಹೋಗಿ. ಹಂಗಾಗ್ಬಿಟ್ಟು ನಾನು ಈ ಥರದ್ದು ಏನಾದರೂ ಒಂದು ರೆಮಿಡಿ ಮಾಡ್ತಾಯಿರ್ತೀನಿ. ಅದ್ರ ಪ್ರಕಾರ ಇದು ಟೊಮೊಟೊ ಹಣ್ಣದು ಒಂದೇ ಒಂದು ಸ್ಲೈಸ್ ತಗೊಂಬಿಟ್ಟು ಚೆನ್ನಾಗಿ ಅದು ಫುಲ್ಲು ಸಿಪ್ಪೆ ಅಷ್ಟೇ ಉಳ್ಕೋಬೇಕು. ಆ ಥರ ನಾನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಸ್ಲೈಸ್ ಫುಲ್ ಖಾಲಿ ಆಗೋಯಿತು. ಚೆನ್ನಾಗಿ ಅಪ್ಲೈ ಮಾಡಿ ಬಿಟ್ಟರೆ ಒಂದು 10 ನಿಮಿಷ ಬಿಡ್ಬೋದು. ನನಗೆ ಟೈಮ್ ಇರಲಿಲ್ಲ. ಏನಕ್ಕೆ ಅಂತಂದರೆ ತುಂಬ ಮಳೆ ಬರ್ತಾಯಿತ್ತು. ಇನ್ನೊಂದು ಸಾಯಂಕಾಲ 5:30-6 ಗಂಟೆ ಆಗೋಗ್ಬಿಡ್ತು. ನಾನು ಹೇಳಿದ್ನಲ್ವ, ಶಿರಾಕ್ಕೆ ಹೋಗಿ ನಾನು ಬಂದು ಅಡುಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಯಿತು ಅಂತ ರೆಸ್ಟ್ ತಗೊಂಡು ಮಲ್ಕೊಂಡು ಕಾಫಿ ಕುಡಿದು ಎದ್ದೇಳೋಷ್ಟೊತ್ತಿಗೆಲ್ಲ 5 ಗಂಟೆ ಮೇಲಾಗೋಗಿತ್ತು. ಇದೊಂದು ನಾನು ವೀಡಿಯೋ ಮಾಡಬೇಕಾಗಿತ್ತು. ನಾನು ಹೆಂಗಿದ್ರು ನಾನು ಕೇರ್ ಮಾಡ್ತಾಯಿದ್ದೀನಲ್ವ, ನಾನು ಸ್ಕಿನ್ ಕೇರ್ ಮಾಡೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಒಂದು ಲಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಲೇಟಾಗಿ ಮಾಡಿದರೂ ಆಗ್ತಿತ್ತು ಅಂದರೆ ಕತ್ಲಾಗ್ಬಿಡುತ್ತೆ, ಕರೆಂಟ್ ಬೇರೆನೂ ಇಲ್ಲ. ಆಮೇಲೆ ಹಂಗಾಗ್ಬಿಟ್ಟು ನಾನು ಬಾಗಿಲು ತೆಗೆಯೋದಿಲ್ಲ 6 ಗಂಟೆ ಮೇಲೆ. ಅದೊಂದು ಪ್ರಾಬ್ಲಮ್ಮಿನ ಸಲುವಾಗಿ ನಾನು ಇದಕ್ಕಿದ್ದಂಗೆ ಈ ವಿಡಿಯೋ ಮಾಡಿಬಿಟ್ಟು ಬಿಡೋಕ್ಕೆ ಹೋಗಲಿಲ್ಲ ಒಂದು 10 ನಿಮಿಷ. ಆಮೇಲೆ ಇಮಿಡಿಯೇಟ್ಲಿ ಸ್ಲೈಸ್ ಫುಲ್ಲು ಖಾಲಿ ಆಯಿತು, ಸವಿತು ಸಿಪ್ಪೆ ಮಾತ್ರ ಉಳ್ಕೊಂಡ ನಂತರ ನಾನು ಹೋಗ್ಬಿಟ್ಟು ವಾಶ್ ಮಾಡ್ಕೊಂಬಂದಾಗ ಈ ಥರ ಇದೆ ಫೇಸು. ನೀವು ನೋಡ್ಬೋದು, ಗ್ಲೋಯಿಂಗ್ ಅನಿಸಿದೆ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಸ್ವಲ್ಪ ಏನಾದರೂ ವ್ಯತ್ಯಾಸ ನಿಮ್ಮ ಕಣ್ಣಿಗೆ ಕಂಡ್ರೆ. ನಾನು ಆದಷ್ಟು ಹಾಗೆ ಬಿಡೋಕ್ಕೆ ಹೋಗೋದಿಲ್ಲ. ಅದು ಅದರಿಂದ ಏನು ರಿಸಲ್ಟ್ ಬರುತ್ತೋ ನ್ಯಾಚುರಲ್ಲಾಗಿ ನಾನು ಆದಷ್ಟು ನಾನು ಮಾಡ್ತಾಯಿರ್ತೀನಿ. ಯಾಕಂತಂದರೆ ನಾವು ಸುಮ್ಮನೆ ಏನಾದರೂ ಕೆಮಿಕಲ್ ಯೂಸ್ ಮಾಡಿರೋಂಥದ್ದು ಅದು ಇದು ಹೊರಗಡೆಯಿಂದ ದುಡ್ಡು ಕೊಟ್ಟು ತಗೊಂಡು ಬಂದು ಅದು ಇನ್ನೊಂದು ಮತ್ತೊಂದಾಗಿ ಅದೆಲ್ಲ ಏನಕ್ಕೆ ದುಡ್ಡೂ ವೇಸ್ಟು, ಮತ್ತು ತಿರ್ಗಾ ಅವೆಲ್ಲ ಅದು ಹಾಕಿರ್ತಾರೆ ಕೆಮಿಕಲ್ಸು, ಇನ್ನೊಂದು ಮತ್ತೊಂದು ಏನಾದರೂ ಯೂಸ್ ಮಾಡಿರ್ತಾರೆ. ಹಂಗಾಗ್ಬಿಟ್ಟು ನಾನು ಅಷ್ಟು ಹಾಗೆ ಇಷ್ಟಪಡೋದಿಲ್ಲ. ಓಕೆ ಫ್ರೆಂಡ್ಸ್, ನಾನು ಡೈಲಿ ಅಲ್ಲ, ನಾನು ವೀಕ್ಲಿ ಒಂದು ಸಲನಾದರೂ ನನ್ನ ಫೇಸ್ನ ಈ ಥರ ನಾನು ಯಾವುದಾದ್ರೂ ಮನೆಯಲ್ಲಿ ರೆಮಿಡಿ ಯೂಸ್ ಮಾಡ್ತಾಯಿರ್ತೀನಿ. ಒಂದು ಸಲ ಕಾಫಿ ಪೌಡ್ರು, ಅಥವಾ ಒಂದು ಸಲ ಮೊಸರು, ಅಕ್ಕಿ ಹಿಟ್ಟು, ಕಾಫಿ ಪೌಡ್ರು, ಅರಿಶಿನ ಅದೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಸಲ ಹಾಕ್ತಾಯಿರ್ತೀನಿ. ಇಲ್ಲ ಸಪ್ರೇಟ್ ಬರೀ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಸಲ ನಾನು ಮುಖಕ್ಕೆ ಅಪ್ಲೈ ಮಾಡ್ತಾಯಿರ್ತೀನಿ.
ಕಾಫಿ ಪೌಡ್ರು, ಅರಿಶಿನ ಮತ್ತು ನಿಂಬೆಹಣ್ಣು ಅದನ್ನ ಹಿಂಡಿ ಒಂದು ಸಲ ಅಪ್ಲೈ ಮಾಡ್ತಾಯಿರ್ತೀನಿ. ಇದೇ ಮನೆಯಲ್ಲಿ ನಾನು ಓನಾಗಿ ಏನು ಮಾಡ್ಬೋದು ಫೇಸಿಗೆ, ನಾನು ಫೇಸ್ನ ಈ ಥರ ನಾನು ಗ್ಲೋಯಿಂಗ್ ಆಗಿಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ನನ್ನ ಫೇಸ್ನ ಒಂದು ಕೇರಿಂಗ್ ಈ ಥರ ಇರುತ್ತೆ. ಮಂತ್ಲಿ 2ರಿಂದ 3 ಸಲ ನಾನು ಈ ಥರ ನನ್ನ ಫೇಸ್ನ ನಾನು ಈ ಥರ ಕೇರ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಈ ರೆಮಿಡಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.